ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆ ಮೇಲೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಬರೀ ಅದು ಇದು ಕೆಲಸನೇ ಆಯಿತು. ಇವಾಗ ಅಡುಗೆ ಮಾಡಿ ಊಟ ಮಾಡಿ ತೊಗರಿ ಕಾಳು ಹಾಕಿ ಟೊಮೊಟೊ ಬಾತ್ ಮಾಡಿದೆ. ಸೊ ಊಟ ಮಾಡಿ ಇವಾಗ ಹೊಲ್ದ ಹತ್ರ ಹೋಗ್ತಾಯಿದ್ದೀವಿ. ನೆನ್ನೆ ಮೊನ್ನೆ ಎಲ್ಲ ಹೊಲ ಕುಯ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಇದ್ದರು ಕರ್ಕೊಬರೋಕ್ಕೆ. ಇವತ್ತು ಆಲ್ಮೋಸ್ಟ್ ಒಂದು 2 ಕಡೆ ಕುಯ್ಸ್ಬಿಟ್ಟು ಇವಾಗ ನಾವು ಹಾಕಿದ್ವಲ್ಲ ಹೊಸತಿ ನಾನು ತೋರಿಸಿದ್ನಲ್ಲ ಒಂದು ಬ್ಲಾಗಲ್ಲಿ ರಾಗಿ ಹಾಕಿದ್ದೀವಿ ಅಂತ, ಅಲ್ಲಿಗೆ ಇವಾಗ ಹೋಗ್ತಾಯಿದ್ದೀವಿ. ನಾನು ಅಪ್ಪು ಇಬ್ಬರು ಹೋಗ್ತಾಯಿದ್ದೀವಿ. ಅಪ್ಪು ಅಲ್ಲಿ ಆಟಾಡ್ಕೊಂಡಿರ್ತಾನೆ, ನಾನು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಹೇಗಿರುತ್ತೆ ಎತ್ತ ಅದನ್ನು ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ಬ್ಲಾಗಲ್ಲಿ ಹತ್ರ ಯಾವುದೂ ತೋರಿಸಿಲ್ಲ ಅಲ್ವಾ, ಹಾಗಾಗಿ ಇವತ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ರಾಗಿದಲ್ಲಿ ಏನಾಯಿತು ಎತ್ತ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಕೊನೆಯವರೆಗೂ ನೋಡಿ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಅಪ್ಪು ಅಂತೂ ಅವನು ಫುಲ್ಲು ಜೋಶು, ಫುಲ್ಲು ಡ್ಯಾನ್ಸ್. ಅವನಂತೂ ಬೆಳಗ್ಗೆನೇ ಪಾಪ ಕೇಳ್ತಾ ಇದ್ದ. ಯಾಕಂದರೆ ನಮ್ಮೂರ ಕಡೆ 1 ತಿಂಗಳಿಂದನೂ ಆ ಮಿಷಿನ್ ಬಂದು ಹೊಲನೆಲ್ಲ ಕುಯ್ತಾ ಇದೆ ಎಲ್ಲಾರ್ದು. ನಮಗೆ ಲಾಸ್ಟ್, ಯಾಕಂದರೆ ನಾವು ಸ್ವಲ್ಪ ನಿಧಾನ ಕುಯ್ಸೋಣ, ಯಾಕಂದರೆ ಲೇಟಾಗಿ ಹಾಕ್ಸಿದಲ್ವ. ಸೊ ಹಾಗಾಗಿ ಸ್ವಲ್ಪ ರಾಗಿ ತೆನೆ ಎಲ್ಲ ಚೆನ್ನಾಗಿ ಒಣಗಿರಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಲೇಟಾಗಿ ಕುಯ್ಸಿದ್ದು. ಆ್ಯಂಡ್ ನೆನ್ನೆ ನಾವು ಕುಯ್ಸ್ಬೇಕಾಯಿತು, ಆದರೆ ಬೇರೆ ಕಡೆ ಹೊಟ್ಟೋದ್ರು. ನಮ್ಮ ಹಸ್ಬೆಂಡ್ ಕಾದು ಅವ್ರಿಗೆ ಹೇಳಿ ಕರ್ಕೊಂಬಂದರು. ಅದು ಇವತ್ತು ಕರ್ಕೊಂಬಂದರು. ಅಲ್ಲೇ ಕಾದು ಅವ್ರನ್ನ ಇದನ್ನು ಮಾಡಿಕೊಂಡು ಇಷ್ಟು ಇದೆ ಅಂತ ಹೇಳಿ ಒಪ್ಪಿಸ್ಕೊಂಡು ಕರ್ಕೊಂಬರ್ಬೇಕು. ಈ ಥರ ಒಂದು ರಿಸ್ಕು ಕೂಡ ಇರುತ್ತೆ ಅಂತ ಗೊತ್ತಾಯಿತು ಇವಾಗ. ಆ್ಯಂಡ್ ಹಳ್ಳಿ ಜೀವನನೇ, ಸಿಟಿ ಜೀವನನೇ ಅಲ್ವಾ. ನಾನು ಸಿಟಿಲಿ ಬೆಳೆದಿರೋದ್ರಿಂದ ಹಳ್ಳೀಲಿ ಈ ಥರ ಎಲ್ಲ ಕುಯಿಸ್ತಾರೆ, ಈ ಥರ ಎಲ್ಲ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಹೋದ ವರ್ಷ ಮಾಡಿದಾಗ ಬಂದಿದ್ದರು, ಆದರೆ ನಾನು ಅದನ್ನು ನೋಡಲಿಕ್ಕಾಗಿರಲಿಲ್ಲ, ನಾನಿರಲಿಲ್ಲ. ಸೊ ಈ ವರ್ಷ ಏನಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಸಂಜೆ ಮೇಲೆ ನಾವು ಹೋಗಿ ಅಲ್ಲಿ ನಿಂತ್ಕೊಂಡು, ಆ್ಯಂಡ್ ಅದು ಯಾವ ಥರ ಎಲ್ಲ ಕುಯ್ಯುತ್ತೆ, ಯಾವ ಥರ ಹಿಂದೆಗಡೆಯಿಂದ ಅದು ಇದು ಬೀಳುತ್ತೆ ಅಲ್ವಾ, ರಾಗಿ ಯಾವ ಕಡೆ ಹೋಗುತ್ತೆ ಆ್ಯಂಡ್ ವೇಸ್ಟ್ ಯಾವ ಕಡೆ ಬರುತ್ತೆ, ಈ ಥರದನ್ನೆಲ್ಲ ನೋಡಿಕೊಂಡು ಕ್ಯೂರಿಯಾಸಿಟಿಲಿ ಮಾತಾಡಿಕೊಂಡು ಅದ್ರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ತಿಳ್ಕೊಂಡು, ನಾನು ಕೂಡ ಎಷ್ಟು ಕೊಡ್ತಾರೆ ಅಮೌಂಟು, ಎಷ್ಟು ದಿವಸ ಇಲ್ಲಿರ್ತಾರೆ ಅವರೆಲ್ಲ ಅಂತ. ಸೊ ಆಲ್ರೆಡಿ ಆ ಮಿಷಿನ್ ಅವರು ಒಂದು ತಿಂಗಳಿಂದ ನಮ್ಮೂರು ಸುತ್ತಮುತ್ತನೇ ಮಾಡ್ತಾಯಿದ್ದಾರೆ. ಇದೆಲ್ಲ ಕಂಪ್ಲೀಟ್ ಇನ್ನೊಂದು 2-3 ದಿವಸದಲ್ಲಿ ಕಂಪ್ಲೀಟ್ ಆಗಿದ ತಕ್ಷಣ ಊರಿಗೆ ಕೊಟ್ಟೋಗ್ತಾರೆ. ಊರೂರಲ್ಲೆಲ್ಲ ಕುಯ್ತಾರಲ್ಲ, ಅದಕ್ಕೋಸ್ಕರ ಅಲ್ಲಿಗೆ ಕೊಟ್ಟೋಗ್ತಾರೆ. ಸಂಜೆ ಆಗ್ತಾ 1.5 ಅವರ್ ಅಷ್ಟೊತ್ತಿಗೆಲ್ಲ ನಮ್ಮದು ರಾಗಿದು ಏನಿತ್ತು ಅದನ್ನೆಲ್ಲ ಕಂಪ್ಲೀಟಾಗಿ ಕುಯ್ದು ಕೊಟ್ಟರು. ಇದೆ ನೀನೇ ಉಲ್ಕಿತಾಗ್ತಿ. ಹಾಂ ಮುರಿ 3 ದೇತ್ತಾಕ. ಹೆಂಗ್ ನಿಂತವ್ ನೋಡು. ಫುಡ್ ಅಪ್ಪು ಎಲ್ಲಿಗೆ ಬಂದಿದ್ದೀವಿ ನಾವು? ಹುಲ್ಲು ಕುಯ್ಸಕ್ಕೆ ಬಂದಿದ್ದೀವಾ? ಯಾವಾಗಿಂದ ಕುಯ್ತವ್ರೆ? ಬರೀ ಮೆರೆಯೋದೇ ಕೆಲಸ ನಿಂದು. ಹುಲ್ಲು ಕುಯ್ತಾವ್ರೆ, ಒಂದು ಕಡೆಯಿಂದ ಕುಯ್ತಾವ್ರೆ ಇಲ್ಲಿ, ಮತ್ತು ಅಲ್ಲಿ ಮೇಲ್ಗಡೆ ಬಾರೆ ಮೇಲೆ ಅಂತ ಹೇಳ್ತೀವಲ್ಲ ಅಲ್ಲಿ ಕುಯ್ಬೇಕು. ಅದು ಕುಯ್ದಾದ್ಮೇಲೆ ಕೆಲಸ. ಅದು ರಾಗಿ ಬರುತ್ತಲ್ವಾ, ರಾಗಿನ ಟ್ಯಾಕ್ಟ್ರಿಗೆ ಹಾಕಬೇಕು. ಅಂದರೆ ಏನಿಲ್ಲ, ಮಿಷಿನೇ ಹಾಕತ್ತೆ, ನಾವು ಟಾರ್ಪಲೆಲ್ಲ ಇಡಬೇಕು, ಹಾಗಾಗಿ ಅಷ್ಟೇ. ಇವಾಗ ಅದೇ ಕೆಲಸ ನಡೀತಾ ಇದೆ ಅಲ್ಲಪ್ಪ. ಇನ್ನೊಂದು ಅರ್ಧ ಗಂಟೆಲಿ ಮುಗಿಸ್ಬಿಡ್ತಾರೆ ಅವರು. ಯಾಕಂದರೆ ಇದು ಒಂದು ರೌಂಡ್ ಅಂದರೆ ಸರ್ಕಲ್ ಟೈಪಲ್ಲಿ ಅಲ್ವಾ ಅವ್ರು ಬರೋದು. ಇನ್ನೊಂದು ಅರ್ಧ ಗಂಟೆಲಿ ಮುಗಿಸ್ಬಿಡ್ತಾರೆ. ಅವ್ರು ಹೋಗಿದ್ದಾರೆ, ಅಂದರೆ ಎಲ್ಲೆಲ್ಲಿ ತೆನೆ ಎಲ್ಲ ಅರ್ಧಂಬರ್ಧ ಕಟ್ಟಾಗಿರ್ತಲ್ಲ ಅದನ್ನೆಲ್ಲ ಕುಯ್ತಾವ್ರೆ, ಹಾಕಿ ಅವರೇ ನೋಡ್ಕೋತಾವ್ರೆ. ನಮ್ಮ ಹಿಂದೆಗಡೆ ಪೂರ್ತಿ ಎಲ್ಲ ಕಟ್ಟಾಗಿ ಎಲ್ಲ ಹುಲ್ಲು ಬಿದ್ದೈತೆ. ಇದನ್ನೊಂದು ದಿವಸ ಬಂದು ಸುತ್ತಿಸ್ತಾರಲ್ವ ಹುಲ್ಲನ್ನ, ಅದನ್ನು ಮಾಡಿಸ್ಬೇಕು. ಒಂದು ಸತಿ ಬಂದು ಇಲ್ಲಿ ಗಂಟೆ ಮುಗಿಸೋರೆ, ಅಲ್ಲಿಗೆ ಹೋಗೋರೆ.
ಬೆಳಗ್ಗೆಯಿಂದ ಒಂದೇ ಸಮ ಅವ್ರ ಅಪ್ಪನ ಹುಲ್ಲು ಹತ್ರ ಕರ್ಕೊಂಡೋಗು, ಹುಲ್ಲು ಕಟ್ಟೋ ಹತ್ರ ಕರ್ಕೊಂಡೋಗು ಅಂತ. ಇವಾಗ ಖುಷಿಯಾಗೋಯ್ತಾ? ಫೋಟೋ ಎಲ್ಲ ತೆಗೆಸ್ಕೊಂಡ ಬಾಬಾ ಹೀರೋ ಅಂದರೆ ಅವಾಗ ಬರ್ಬೋದಾಗಿತ್ತು, ನಾವು ಹಾಕಿದಾಗ ಬಂದಿದ್ದು, ಅದಾದಮೇಲೆ ಬಂದೇ ಇಲ್ಲ. ಯಾಕಂದರೆ ಮಳೆ ಅಂದ್ಕೊಂಡು ಫುಲ್ಲು ತುಂಬೋಗ್ಬಿಟ್ಟಿತ್ತಂತೆ ಇದು ಅರ್ಧ ಪೂರ್ತಿ, ಹಾಗಾಗಿ ಬಂದೇ ಇರಲಿಲ್ಲ. ಇವತ್ತು ಬಂದು ಸ್ವಲ್ಪ ರಾಗಿಗೆಲ್ಲ ಟಾರ್ಪಲೆಲ್ಲ ಹಾಸೋದಕ್ಕೂ ಸ್ವಲ್ಪ ಹೆಲ್ಪ್ ಬೇಕು ಅಂತ ಹೇಳ್ಬಿಟ್ಟು ನಾನು ಬಂದೆ. ಇವನೊಬ್ಬ ಮನೇಲಿ ಬಿಟ್ಟು ಬರೋಕ್ಕಾಗಲ್ವಲ್ಲ, ಚಿಮ್ಮ ಆಲೆ ಸೆಕೆಂಡ್ ಗುಗುಯು ಕಟಿಂಗ್ ಮಾಡಿಸಿಲ್ಲ, ನಾಳೆ ಕಟಿಂಗ್ ಮಾಡಿಸಿ ಕರ್ಕೊಂಡು ಹೋಗ್ಬೇಕು ಅವ್ರ ದೊಡ್ಡಮ್ಮನ ಮನೆಗೆ. ಬಾಕ್ಸ್ ಟೈಪಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ರಾಗಿ. ಇದು ಇನ್ನೊಂದು 10 ನಿಮಿಷದಲ್ಲಿ 1-2 ರೌಂಡ್ ಹೊಡೆದ್ರೆ ಕರೆಕ್ಟಾಗಿ ಆಗ್ಬಿಡುತ್ತೆ. ಫೈನಲಿ ಒಂದು ಕಡೆ ಕಂಪ್ಲೀಟಾಗಿ ಕುಯ್ದ್ರು ಆ್ಯಂಡ್ ನೋಡ್ತಾ ಇರ್ಬೋದು ಹುಲ್ಲೆಲ್ಲ ಯಾವ ಥರ ಇದ್ದಿದೆ ಅಂತ. ಇದನ್ನು ಕಟ್ಟಿಸ್ಬೇಕು, ಹುಲ್ಲನ್ನು ಕೂಡ ಕಟ್ಟಿಸ್ಬೇಕಾದ್ರೆ ನಮ್ದು ಹಸುಗಳಿದಲ್ವ, ಅದಕ್ಕೆ ಮೇಯ ಬೇಕಲ್ವ, ಹಾಗಾಗಿ ಅದನ್ನು ಕೂಡ ಕಟ್ಟೋಕ್ಕೆ ಅಂತಲೇ ಹೇಳ್ಬಿಟ್ಟು ಮಿಷಿನ್ ಬರುತ್ತೆ, ಅದನ್ನು ಕೂಡ ಹಾಗೆ ಹೇಳಿ ಕರ್ಕೊಬರ್ಬೇಕು. ಆ್ಯಂಡ್ ಇವಾಗ ಹೋಗ್ತಾ ಇರೋದು ಬಾರೆ ಮೇಲೆ. ನಾವು ಬಾರೆ ಮೇಲೆ 2 ಕಡೆ ಮಾಡಿದ್ದೀವಿ, ನೀವು ಒಂದು ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ನಾವು ಎರ್ಚಕ್ಕೆ ಬಂದಾಗ. ಸೊ ಅಲ್ಲಿಗೂ ಕೂಡ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ಸಡನ್ನಾಗಿ ಅದು ಈ ಕಡೆ ವಾಲಿದ್ ನೋಡಿದ್ರೆ ಬಿದ್ದೋಗ್ಬಿಡುತ್ತೇನೋ ಅಂತ ಅಂದ್ಕೊಂಡೆ ನಾನು. ಇಲ್ಲ ಆ ಥರ ಎಲ್ಲ ಬೀಳಲ್ಲಮ್ಮ, ಅವ್ರು ಕಂಟ್ರೋಲ್ ಮಾಡ್ತಾರೆ, ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಹೇಳ್ತಾಯಿದ್ರು. ಅದನ್ನು ಕೂಡ ಈ ಸತಿ ಕುಯಿಸ್ತಾ ಇದ್ದೀವಿ. ಎಷ್ಟು ರಾಗಿ ಅಂದರೆ ಈ ಸತಿ ಸಖತ್ತು ಬೇಜಾರಾಗೋಯ್ತು. ಯಾಕಂದರೆ ಮಳೆ ಇಲ್ಲ ಅನ್ನೋ ಟೈಮಿಗೆ ಕರೆಕ್ಟಾಗಿ ತೆನೆ ಬರಲಿಲ್ಲ. ಮಳೆ ಬಂದ ಮೇಲೆ ಫುಲ್ಲು ಫುಲ್ಲು ತುಂಬ ಅಷ್ಟು ನೀರು ಬಂದುಬಿಟ್ಟಿದ್ದು. ಆ್ಯಂಡ್ ಈ ಸತಿ ಅಂತೂ ರಾಗಿ ಅರ್ಧನೇ ಎಲ್ಲರಿಗೂ ಆ ಥರ ಆಗ್ಬಿಟ್ಟೈತೆ. ಎಲ್ಲ ಅಜ್ಜಿದಿರು ಎಲ್ಲ ಅದನ್ನೇ ಕೇಳ್ತಾಯಿದ್ರು, ಎಷ್ಟು ಬಂದೈತೆ ರಾಗಿ ನಿಮ್ಮದು ಅಂತ. ಯಾಕಂದರೆ ಈ ಸತಿ ಹಂಗಾಗೋಯ್ತು. ಚೆನ್ನಾಗಿ ಬರೋ ಟೈಮಲ್ಲಿ ಮಳೆ ಬಂದಿದ್ರೆ ಚೆನ್ನಾಗಿ ಬಂದಿರೋದು, ಚೆನ್ನಾಗಿ ಬರೋ ಟೈಮಲ್ಲಿ ಮಳೆ ಬರಲಿಲ್ಲ. ಆ್ಯಂಡ್ ಇನ್ನೇನು ಇದನ್ನು ಮಾಡಬೇಕು ಅನ್ನೋ ಟೈಮಲ್ಲಿ ಫುಲ್ಲು ಮಳೆ ಬಂದ್ಬಿಡ್ತು, ತುಂಬ್ಕೊಬಿಡ್ತು ನೀರು, ಅದು ಫುಲ್ಲು ಬಕ್ಕೋಗ್ಬಿಡ್ತು. ಫುಲ್ಲು ಅರ್ಧ ಹೊಲ ಫುಲ್ಲು ಬಗ್ಬಿಟ್ಟೈತೆ. ನಮ್ಮದಂತೂ ಅರ್ಧ ಇದಾಗಿತ್ತು, ಇನ್ನು ಅರ್ಧ ಫುಲ್ಲು ಬಗ್ಬಿಟ್ಟಿತ್ತು. ಆ ಥರ ಆಗಿತ್ತು. ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೆ ಈ ಥರ ಇರೋದ್ರಲ್ಲಂತೂ ತುಂಬಾ ಖುಷಿ ನನಗೆ. ಸಂಜೆ ಮೇಲೆ ನಾವು ಹೋಗಿದ್ದು ಎಷ್ಟು ಇದನ್ನು ಮಾಡಿಕೊಂಡು ಅವನ ಜೊತೆ ಅಲ್ಲಿ ಆಟ ಆಡಿಸ್ಕೊಂಡು ಸಂಜೆ ಮೇಲೆ ನಾವು ವಾಪಸ್ಸು ಬಂದ್ವಿ. ಅದೇ ಬಂತ. ದಾರಿ ಹೇಳ್ದ ನೀವು. ಅಲ್ಲಿಂದ ರಾಗಿನೆಲ್ಲ ಹಾಕಿಬಿಟ್ಟು ನಾವು ಕೂಡ ಮನೆಗೆ ಬಂದು ಅಪ್ಪು ನೋಡ್ಬೋದು ಇವಾಗ ಸೈಕಲ್ ಯಾವ ಥರ ತುಳಿತಾನೆ ಅಂದರೆ ಡಬಲ್ ಕೂರಿಸ್ಕೊಂಡು ತುಳಿತಾನೆ. ಆ ಚಿಕ್ಕ ಹುಡುಗಿ ನಮ್ಮ ಟ್ಯೂಷನ್ಗೆ ಬರೋದಲ್ಲ ಆ ಹುಡುಗಿ ಬಂದು ಆಟಾಡ್ತಾಯಿದ್ದು, ಅವಾಗ ಅವಳನ್ನ ಕೂರಿಸ್ಕೊಂಡು ಅವನೇ ತುಳಿತಾ ಇದ್ದಾನೆ. ನನಗೆ ನೋಡಿ ಶಾಕು, ಏನಪ್ಪ ಹಿಂಗೆ ಕಲಿತಾ ಇದ್ದಾನೆ ಒಂದೊಂದೇ ಅಂತ. ಮಕ್ಳ ಜೊತೆ ಬಿಟ್ಟಷ್ಟು ಮಕ್ಕಳು ಇನ್ನೂ ಆ್ಯಕ್ಟಿವ್ ಆಗ್ತಾರೆ ಅಂತ ಹೇಳ್ತಾರಲ್ಲ, ಅದಿದೆ ಸಾಕ್ಷಿ. ಆ್ಯಂಡ್ ಇವಾಗ ಫುಲ್ಲು ಪೆಟಲ್ನ ಫುಲ್ಲು ರೌಂಡ್ ಮಾಡಿ ತುಳಿತಾನೆ. 2-3 ದಿವಸದಿಂದ ಆ ಥರ ತುಳಿಯೋದು ಅಭ್ಯಾಸ ಮಾಡ್ತಾಯಿದ್ದಾನೆ. ಸ್ವಲ್ಪ ಹೈಟ್ ಕೂಡ ಹಾಕ್ತಾನೆ. ಹಾಗೆ ನಂಗೆ ತುಂಬ ಜನ ಕೇಳ್ತಾಯಿದ್ರು ಇಂಗ್ಲೀಷ್
ಇಂಗ್ಲೀಷ್ ಕ್ಲಾಸಸ್ದು ಆಗಿರ್ಬೋದು ಯೂಟ್ಯೂಬ್ಗೆ ಕಂಪಲ್ಸರಿ ಜಾಬ್ನ ಕೊಡ್ತಾರಾ ಅಂತ ಇವಾಗ ಹೊಸ ಅಪ್ಡೇಟ್ ಕೂಡ ಬಂದಿದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಯೂಟ್ಯೂಬ್ ಇಂಗ್ಲೀಷ್ ಚಂದನ ಕ್ಲಾಸ್ ಅಕಾಡೆಮಿ ಏನಿದೆ ಅದರಲ್ಲಿ ಆಫರ್ಗಳನ್ನ ಬಿಡ್ತಾ ಇದ್ದಾರೆ ಕ್ರಿಸ್ಮಸ್ಗೆ ಅಂತ ಹೇಳ್ಬಿಟ್ಟು. 24, 25, 26 ಈ ಮಂತಲ್ಲಿ ನೀವು ಯಾರ್ಯಾರೆಲ್ಲ ಕ್ಲಾಸಸ್ಗೆ ಜಾಯಿನ್ ಆಗ್ತೀರಾ ಅವ್ರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಕೊಡ್ತೀನಿ ಅಂತ ಅವರು 100% ಹೇಳಿದ್ದಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ 24, 25, 26 ನಿಮಗೆ ರೀಸನಬಲ್ ಆಫರಲ್ಲಿ ನಿಮಗೆ ಕ್ಲಾಸಸ್ಗೆ ಜಾಯಿನ್ ಮಾಡಿಸ್ಕೊಂಡು ಕೆಲಸ ಕೂಡ ಕೊಡ್ತಾರೆ. ಯಾರೆಲ್ಲ ಜಾಯ್ನ್ ಆಗ್ತಾರೋ ಅವ್ರಿಗೆಲ್ಲ ಕೆಲಸ ಇರುತ್ತೆ. ಸೊ ಹಾಗಾಗಿ ಈ ಮಂತ್ ಯಾರೂ ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಜಾಯಿನ್ ಆಗಿ. ಆ್ಯಂಡ್ ನೀವೇನಾದರೂ ನ್ಯೂ ಯೂಟ್ಯೂಬರ್ಸ್ ಆಗಿದ್ದರೆ ನಿಮಗೇನೋ ಯೂಟ್ಯೂಬ್ ಬಗ್ಗೆ ಬೇಕು ಆ್ಯಂಡ್ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಈ ಥರದ್ದು ಏನಾದರೂ ಇದ್ದರೆ ಅವ್ರು ಅದಕ್ಕೂ ಕೂಡ ನಿಮಗೆ ಇಂಗ್ಲೀಷ್ ಕ್ಲಾಸಸ್ ಜಾಯಿನ್ ಆಗ್ತಿರಲ್ಲ ಆವಾಗಲೇ ನಿಮಗೆ ಅದನ್ನು ಕೂಡ ಹೇಳ್ಕೊಡ್ತಾರೆ. ಯಾವ ಥರ ಚಾನಲ್ನ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದನ್ನು ಕೂಡ ಅವ್ರು ಹೇಳ್ಕೊಡ್ತಾರೆ. ಖಂಡಿತವಾಗ್ಲೂ ಈ ಆಫರ್ನ ಯಾರು ಮಿಸ್ ಮಾಡ್ಕೋಬೇಡಿ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ಯಾಕಂದರೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾಯಿದೆ. ನಾನು ಕಮೆಂಟ್ಸ್ಗಳನ್ನೂ ಕೂಡ ಹಾಕ್ತೀನಿ, ಎಷ್ಟು ಚೆನ್ನಾಗಿ ಕಮೆಂಟ್ಸ್ಗಳು ಮಾಡಿದ್ದಾರೆ ಅಂದರೆ ನನಗೆ ಖುಷಿ ಆಯಿತು. ಏನೋ ಒಂದು ಇನ್ಫಾರ್ಮೇಷನ್ ಹೇಳಬೇಕಾದ್ರೆ ಅವ್ರಿಗೆ ಇಷ್ಟು ಚೆನ್ನಾಗಿ ರೀಚ್ ಆಗ್ತಾ ಇದೆಯಲ್ಲ ಅಂತ. ಅದರಲ್ಲಿ ಕ್ಲಾಸಸ್ ತೊಗೊಂಡು ಆ್ಯಂಡ್ ಜಾಬ್ ತೊಗೊಂಡು ಆ್ಯಂಡ್ ಸ್ಯಾಲ್ರಿ ತೊಗೊಂಡು ಎಷ್ಟೋ ಜನ ಕಮೆಂಟ್ಸ್ಗಳು ಮಾಡಿದ್ದಾರೆ. ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ಅದನ್ನು ಕೂಡ ಓದ್ಕೊಂಡು ನಿಮಗೆ ನಂಬಿಕೆ ಬಂದ ಮೇಲೆ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಸೊ ಈ ಒಂದು ಆಫರ್ ನೀವು ಯಾರೂ ಮಿಸ್ ಮಾಡ್ಕೋಬೇಡಿ. 24, 25, 26 ನಿಮಗೆ ಆಫರ್ನ ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಕ್ಲಾಸಸ್ಗೆ ಜಾಯಿನ್ ಆಗಿ ಕ್ಲಾಸಸ್ ಕಲ್ತ್ಕೊಂಡು ಯೂಟ್ಯೂಬ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಯೂಟ್ಯೂಬ್ ಕೂಡ ನೀವು ಕಲಿಬೋದು. ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೂ ಕೂಡ ನೀವು ವರ್ಕ್ ಫ್ರಮ್ ಹೋಮ್ನ ಆರಾಮಾಗಿ ಅವರು ಕೊಡ್ತಾರೆ. ನಿಮಗೆ ಆರಾಮಾಗಿ ನೀವು ಮನೇಲೇ ಕೂತ್ಕೊಂಡು 2 to 3 hours ನೀವು ಆರಾಮಾಗಿ ಸಂಪಾದನೆ ಮಾಡ್ಬೋದು. ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗೇ ಆಗುತ್ತೆ. ಯಾಕಂದರೆ ನೀವು ಜಾಯಿನ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ. ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ರೀತಿಯಾದಂಥ ಮೋಸ ಅಂತೂ ಇರಲ್ಲ, 100% ಸೇಫ್ ಆಗಿರುತ್ತೆ. ಯಾಕಂದರೆ ನಾನು ಆಲ್ಮೋಸ್ಟ್ 3-4 months ಆಗೋಯ್ತು ಅನಿಸುತ್ತೆ ಮೇಲೆ ನಾನು ಕ್ಲಾಸಸ್ಗೆ ಜಾಯ್ನ್ ಆಗಿ ವರ್ಕ್ ಮಾಡ್ಕೊಂಡು ಅರ್ನಿಂಗ್ಸ್ ಕೂಡ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ಅದು ಗೊತ್ತು. ಆ್ಯಂಡ್ ಇನ್ನು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಜಾಯ್ನ್ ಆಗಿ. ಅವ್ರ ನಂಬರನ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿನ್ನೆ ಒಂದು ವ್ಲಾಗ್ನ ನಾನು ಅಲ್ಲೇ ಸ್ಟಾಪ್ ಮಾಡಿದೆ ಆ್ಯಂಡ್ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ತಿರ್ಗಾ ಶುರು ಮಾಡ್ತಾಯಿದ್ದೀನಿ. ಅಪ್ಪು ಈಚೆಗಡೆ ಹೋಗಿ ಆಟ ಆಡ್ತಾ ಇದ್ದಾನೆ. ನಾನು ಇವಾಗ ಅಡುಗೆ ಮಾಡಬೇಕು. ಒಂದೇ ಸತಿ ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊಪ್ಪು ತಂದಿದ್ರು, ಹಾಗಾಗಿ ಅದನ್ನೆಲ್ಲ ಎತ್ತಿಟ್ಟಿದ್ದೆ ಅಲ್ವಾ, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ನೆನ್ನೆ ಮಾಡೋದಕ್ಕಾಗಲಿಲ್ಲ, ಅಲ್ಲಿಗೆ ಹೋಗ್ಬಿಟ್ವಲ್ಲ, ಹಾಗಾಗಿ ಹೆಂಗೋ ಟೊಮೊಟೊ ಬಾತ್ ಮಾಡಿದ್ದೆ, ಹಾಗಾಗಿ ಮಾಡಲಿಲ್ಲ. ಆ್ಯಂಡ್ ಇವತ್ತು ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿ ರೈಸ್ ಮಾಡೋಣ ಅಂತ ಒಂದೇ ಸತಿ. ಆ್ಯಂಡ್ ಪ್ರವೀಣ್ ಅವ್ರು ಬಂದು ಹೊಲ ಕುಯ್ಯೋದಕ್ಕೆ ಅಂತ ಮಿಷಿನ್ ಕರ್ಕೊಬರೋಕ್ಕೆ ಹೋಗಿದ್ದಾರೆ. ಅವ್ರನ್ನ ನೆನ್ನೆ ಕುಯ್ದಿದ್ರಲ್ಲ ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ತಿರ್ಗಾ ಇಲ್ಲಿ ಕರ್ಕೊಬರೋಕ್ಕೆ ಹೋಗ್ತಾಯಿದ್ದಾರೆ. ನಮ್ಮ ಮನೆ ಪಕ್ಕ ಹಾಕಿದ್ದಾರಲ್ವ, ಸೊ ಅದು ಒಂದು ಲೈನು ಪ್ಲಸ್ ಈ ಕಡೆ ಲೈನು ಎಲ್ಲ ಕುಯ್ಬೇಕಲ್ಲ ಇವತ್ತು, ಅದು ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗಾಗಿ ಅವರು ಬೆಳಗ್ಗೆನೇ ಹೋದ್ರು, ಕಾಫಿ ಎಲ್ಲ ಕುಡ್ಕೊಂಡು ಹೋಗಿದ್ದಾರೆ ಕರ್ಕೊಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನಾನು ಅಷ್ಟೊತ್ತೊಳಗೆ ಅಡುಗೆ ಮಾಡ್ತೀನಿ. ಅಂದರೆ ಅವರೇನು ಅಂದರೆ ಮಿಷಿನ್ ಓಡಿಸ್ತಾರಲ್ಲ ಅವ್ರೇನು ತಿನ್ನಲ್ಲ, ಯಾಕಂದರೆ ಅವರು ಗೊತ್ತಿಲ್ಲ ನನಗೆ ಯಾರ ಮನೇಲೂ ತಿನ್ನಲ್ವಂತೆ ಅವರು. ಸೊ ಔಟ್ ಸೈಡೇ ತಂದುಕೊಡ್ತೀನಿ, ನೀನು ನಮಗೆ ಮಾತ್ರ ಮಾಡು ಅಂದರು. ಸೊ ಹಾಗಾಗಿ ನಮಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅಪ್ಪು ಈಚೆಗಡೆ ಆಟ ಆಡ್ತಾ ಇದ್ದಾನೆ. ನಾನು ಕೆಲಸ ಎಲ್ಲ ಮುಗಿಸಿ ಫುಲ್ಲು ಅಡ್ಡಾಡಿದ್ದ ಮನೆ ತುಂಬ ನೋಡ್ಬೋದು, ಎಲ್ಲ ಎತ್ತಿಟ್ಟು ಎಲ್ಲ ಆಗಿ ಇವಾಗ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೀನಿ. ಮೊಸಪ್ಪು ಸಾರಾಗ ಬೇಗ ಆಗಿಬಿಡುತ್ತೆ, ಕುಕ್ಕರಲ್ಲಿ ವಿಜಿಲ್ ಕೂಗಿಸ್ಬಿಟ್ರೆ ಅನ್ನ ಒಂದು ಕಡೆ ಮುದ್ದೆ ಒಂದು ಕಡೆ ಇಟ್ಬಿಟ್ರೆ ಬೇಗ ಆಗಿಬಿಡುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ಅದನ್ನೇ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇವತ್ತು ನನಗಿಷ್ಟ ಆಗಿರುವಂಥ ಮೊಸಪ್ಪನ್ನ ಮಾಡ್ತಾಯಿದ್ದೀನಿ. ಮಿಕ್ಸ್ ಸೊಪ್ಪು ತಂದಿದ್ರು, ಹಾಗಾಗಿ ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು, ಹಾಗಾಗಿ ಬೇಳೆ ಸ್ವಲ್ಪ ತೊಗರಿ ಬೇಳೆ ಎಲ್ಲ ಇತ್ತು ಅದನ್ನೆಲ್ಲ ತೊಗರಿ ಕಾಳೆಲ್ಲ ಇತ್ತು ಅದನ್ನೆಲ್ಲ ಹಾಕಿ ಮೊಸಪ್ಪನ್ನ ಮಾಡ್ತಾಯಿದ್ದೀನಿ. ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗಂತೂ ಏನು ಮಸ್ತಂಗಿರುತ್ತೆ. ಆ್ಯಂಡ್ ಇವತ್ತು ಕೂಡ ಬೆಳಗ್ಗೆ ಬಂದು ನಮ್ಮ ಮನೆ ಪಕ್ಕ ಎಲ್ಲ ಹಾಕಿದ್ರಲ್ಲ ರಾಗಿನ, ಅಲ್ಲೂ ಬಂದು ಮಿಷಿನ್ನು ಕುಯಿಸ್ತಾಯಿದ್ರು. ಸೊ ಅಪ್ಪು ಅಂತೂ ಅಲ್ಲೇ ಇದ್ಬಿಟ್ಟಿದ್ದಾನೆ, ಸೆಟ್ಲಾಗಿಬಿಟ್ಟಿದ್ದಾನೆ. ನಾನು ಇದೇ ಥರ ಮೊಸಪ್ಪು ಸಾರನ್ನ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸೊಪ್ಪನ್ನ ರುಬ್ಬಿಟ್ಟು ಹಾಕ್ತೀನಿ ಒಗ್ಗರಣೆಗೆ, ಸಖತ್ತಾಗಿರುತ್ತೆ ಮುದ್ದೆಗೆ ರೈಸ್ಗೆಲ್ಲ. ಅಡುಗೆ ಮಾಡ್ಕೊಳ್ತಾ ಆ್ಯಂಡ್ ಅಪ್ಪು ನೋಡ್ತಾ ಇರ್ಬೋದು, ಒಳ್ಳೆ ದೊಡ್ಡ ಮನುಷ್ಯನ ಥರ ಸೊಂಟದ ಮೇಲೆ ಕೈ ಇಟ್ಕೊಂಡು ನೋಡೋಕೆ ಹೋಗಿದ್ದಾನೆ ಹೆಂಗೆ ಕುಯ್ತಾವ್ರೆ ಅಂತ ಹೇಳ್ಬಿಟ್ಟು. ಅವನದೇನೋ ಒಂಥರ ಜೋಶು, ಆ ಮಿಷಿನಲ್ಲಿ ಸೌಂಡ್ ಬರೋಂಗಿಲ್ಲ ಈಚೆ ಓಡ್ಬಿಡ್ತಾನೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಕರುಗಳ್ನ ಈಚೆಗಡೆ ಕಟ್ಟಾಕಿದ್ವಿ. ಇವಾಗ ಹೆಂಗೋ ಹುಲ್ಲಿದೆ ಅಲ್ವಾ, ಹಾಗಾಗಿ ಅಲ್ಲಿ ಕಟ್ಟಾಕಿದ್ವಿ, ಅವಕ್ಕೆ ನೀರು ಕುಡ್ಸೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಇಕ್ತಾಯಿದ್ದೀನಿ. ಮುಂದೆ ನನ್ನ ಕೆಲಸಗಳ್ನು ಕೂಡ ನಾನು ಮಾಡ್ಕೊಳ್ದೆ. ಆ್ಯಂಡ್ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.